ಮರದ ಇದ್ದ ಹಾಗೆ ಸಂಹಾರ ಮಾಡುವುದಕ್ಕೆ ಬಂದವಳು ನಾನು. ದುಷ್ಟ ಬದುಕುವ ಆಸೆ ಇದ್ದದವರು ಅಂತ ಆದ್ರೆ ಸುರಪೀಠವನ್ನ ಸೂರ್ಯ ಒಪ್ಪಿಸು. ಬಂದವಳು ನೀನು ಹೆಣ್ಣು ದುರ್ಕೆ ಹೆಣ್ಣು ದುರ್ಗೆ ನಾರಿ. ನೀನು ನಾರಿಯಾದ್ರು ಹೆಮ್ಮಾರಿಯಾದ್ರು. ನೀನು ನಾರಿಯಾದ್ರು ಹೆಮ್ಮಾರಿಯಾದ್ರು. ಈ ವೈಶಾಖ್ಯ ಈ ಸಂದರ್ಭದಲ್ಲಿ ನನ್ನ ಒಂದು ತೀರ್ಮಾನ. ನಿನ್ನ ಎದುರಾಗಿ ಬಂದಿದ್ದೇನೆ. ಬಂದ ಮೇಲೆ ನಿನ್ನಲ್ಲಿ ಕಾದಾಟಕ್ಕೆ ಇಳಿಯುತ್ತೇನೆ. ಇಳಿದೆ ಅಂತ ಆದ್ರೆ ನನ್ನ ಕೊನೆಯ ಉಸಿರು ಇರುವ ತನಕ ನನ್ನ ಹೋರಾಟ ಮುಗಿಯುತ್ತದೆ. ವಿಶೇಷ ಏನು ಗೊತ್ತುಂಟ? ದೇವಲೋಕದಲ್ಲಿ ಯಮನಿಗೆ ವಾಹನವಾಗಿದ್ದದ್ದು ಮಹಿಷ. ಆದ್ರೆ ನೀನು ಹಾಗಲ್ಲ, ಪ್ರತ್ಯೇಕವಾಗಿ ಮತ್ತೊಂದು ಮಹಿಷ ಬಂದಿದ್ದೀಯ. ಏನು ದೇವಲೋಕದ ಸಂಪ್ರದಾಯವನ್ನು ಅಳಿಸಿದ ದೇವಲೋಕದ ಮೇಲೆ ಮಾಡಿಯ? ಸಂಪ್ರದಾಯ ಅಳಿಸುವುದಕ್ಕಲ್ಲ, ಉಳಿಸುವುದಕ್ಕಾಗಿ, ನಿನ್ನನ್ನು ಕರೆಯುವುದಕ್ಕಾಗಿ ಒಂದವ ಈ ಮಹಿಷ. ನೀನು ಸಾಯುವುದಕ್ಕೆ ಬಂದದ್ದು ಹೋಗುವಂತಾದ್ರೆ ಮತ್ತೆ ಬದುಕಿಸುತ್ತೇನೆ ಎನ್ನುವಾಗ ಮುಂದೆ ಬರುವವರು ಯಾರಿದ್ದಾರೆ ಹೇಳು? ನಾನು ಸಾಯುತ್ತೇನೆ ಎನ್ನುವಂತ ಭಯ ನನಗಿಲ್ಲ. ಯಾಕೆ ಕೇಳು, ನಾನು ಪಡೆದಂತ ಬರವೇ ಹಾಗೆ. ಒಮ್ಮೆ ಸಾಯುತ್ತೇನೆ ಅಂತ ಆಗ ಹೇಳಿದ ಹಾಗೆ ಕೊನೆಗೆ ಉಸಿರಿರುವ ತನಕ ಈ ಮಹಿಷ ಏನು, ಇವನ ಪರಾಕ್ರಮ ಏನು ಎನ್ನುವುದನ್ನು ಇವರೆಲ್ಲವರಿಗೂ ತೋರಿಸಿಯ ಸಾಹಿತ್ಯ ಹೊರತು ಸುಮ್ಮನೆ ಸಾಯ್ಬೋದು. ಒಂದು ನೆನಪಿಡು, ಇವತ್ತಿನ ದಿವಸ ನೀನು ಎಷ್ಟೇ ಕಷ್ಟಪಟ್ಟು ಪ್ರಯತ್ನ ಮಾಡು, ಕೊನೆಗಾಗುವುದು ಮಹಿಷವದೆಯೇ ಬಿಟ್ಟರೆ ದೇವಿಯ ಸೋಲಲ್ಲ. ನೆನಪಿಡು. ಹೋರಾಟ 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 ನನ್ನ ಪ್ರಾಣ ಇರುವಲ್ಲಿಯವರೆಗೆ ಹೋರಾಟ. ಪ್ರಾಣ ಪಕ್ಷಿ ನನ್ನ ಕೈಯಲ್ಲಿ ತೋರಿಸ್ತೇನೆ. ಮಾಡ್ತೀಯಾ?